ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದಲ್ಲಿ ಮುಸ್ಲಿಂ ಸಮುದಾಯದವರು ಕಲ್ಲು ಚಪ್ಪಲಿ ಎಸೆತ ಪ್ರಕರಣ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿದರು. ಶ್ರೀರಾಮ ಸೇನಾ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ನಡೆದಿದ್ದು, ಹುಬ್ಬಳ್ಳಿಯ ಅಂಬೇಡ್ಕರ್ ಸರ್ಕಲ್ ಬಳಿ ನಡೆದಿದ್ದು, ಕಲ್ಲು ಚಪ್ಪಲಿ ಎಸೆದ ದುಷ್ಕರ್ಮಿಗಳನ್ನು ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿದರು. ಅಥವಾ ಕಲ್ಲು ಚಪ್ಪಲಿ, ಬಾಂಬು, ಬಂದೂಕು, ತಲವಾರುಗಳನ್ನ, ಬರ್ಚಿಗಳನ್ನ ಇಡುವಂತ ಸ್ಥಾನ ಅನ್ನೋದು ಕ್ಲಿಯರ್ ಮಾಡಿ. ನೀವು ಎಷ್ಟು ಕಡೆಗೆ ಬಾಂಬ್ ಸಿಕ್ಕಿಲ್ಲ ಮಸೀದಿಗಳಲ್ಲಿ, ಎಷ್ಟು ಕಡೆಗೆ ತಲವಾರುಗಳು ಸಿಕ್ಕಿಲ್ಲ, ಎಷ್ಟು ಕಡೆಗೆ ಕಲ್ಲುಗಳನ್ನ ಎಸೆಯುವಂತದ್ದು ಅಲ್ಲಿಂದನೇ ಪ್ರಾರಂಭ ಮಾಡಿಲ್ಲ. ಅಂತ ಮಸೀದಿಗಳನ್ನ ಪವಿತ್ರ ಮಸೀದಿ ಅಂತ ನೀವು ಹೇಳ್ತಾ ಇದ್ದೀರಿ, ಆದ್ರೆ ಅಲ್ಲಿ ಕಲ್ಲು, ಬಾಂಬು, ಚಪ್ಪಲಿಗಳ ಮೂಲಕ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದೀರಿ. ಹುಷಾರ್, ಇನ್ನು ಮುಂದಿನ ದಿನಗಳಲ್ಲಿ ಈ ಬಾಗಲಕೋಟೆದ್ದೇ ಕೊನೆ. ಮದ್ದೂರಿನ ಗಣಪತಿಯ ಮೇಲೆ ಎಸೆದಂತ ಕಲ್ಲು ಕೊನೆಯದಾಗಬೇಕು. ಶ್ರೀರಾಮ ಸೇನೆ ಗೌರವ ರಾಜ್ಯಾಧ್ಯಕ್ಷ ಸತ್ಯ ಪ್ರಮೋದ್ ತೀರ್ಥ ಸ್ವಾಮೀಜಿ, ಮಾತಾಜಿ ಭಗತ್ ಸಿಂಗ್ ಯುವಕ ಮಂಡಳ ಅಧ್ಯಕ್ಷ ವಿಶಾಲ್ ಜಾಧವ್, ಹಿಂದೂ ಜಾಗರಸ ವೇದಿಕೆ ಪ್ರಮುಖ ಶ್ರೀಧರ್ ಕುಲಕರ್ಣಿ, ಗುರು ಪಾಟೀಲ್, ಮಂಜುನಾಥ್ ಕಾಟ್ಕರ್ ಮುಂತಾದವರು ಭಾಗಿಯಾಗಿದ್ದರು. ಸರ್ಕಾರದ ದೌರ್ಬಲ್ಯವೂ ಅಥವಾ ನಮ್ಮ ದುರ್ದೈವವು ಇವತ್ತಿಗೂ ಕೂಡ ಅವ್ರನ್ನ ಕೇವಲ 8 ಮಂದಿಗೆ ಅರೆಸ್ಟ್ ಮಾಡಿ ಉಳಿದವ್ರನ್ನ ಇವತ್ತಿಗೂ ಕೂಡ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಮೀನಾಗಿಸ್ತಾ ಇರುವಂತದ್ದು ದುರ್ದೈವ ಇದು. ಆದ್ರೆ ಇದು ಆಕಸ್ಮಿಕ ಅಲ್ಲ, ಒಬ್ಬರೊಬ್ಬರಿಂದ ಕಲೆ ಎಸಗಿಸಲ್ಲ, ಉದ್ದೇಶಪೂರ್ವಕವಾಗಿ ನಮ್ಮ ಮೆರವಣಿಗೆಯಲ್ಲಿ ಛತ್ರಪತಿ ಮಹಾರಾಜರ ಮೇಲೆ ಕಲ್ಲು ಚಪ್ಪಲಿ ಎಸೆಯುವುದು ಪೂರ್ವ ನಿಯೋಜಿತ ಇದು. ಯಾಕಂದ್ರೆ ಗುರುವಾರ ದಿವಸ ಯಾರು ಅಷ್ಟು ಪ್ರಮಾಣದಲ್ಲಿ ಮಸೀದಿಯಲ್ಲಿ ಇರುವುದಿಲ್ಲ. ಅಂತದ್ರಲ್ಲಿ ಛತ್ರಪತಿ ಮಹಾರಾಜರ ಮೆರವಣಿಗೆ ಬರ್ತಾ ಇರೋದನ್ನ ಕಂಡು ಪೂರ್ವ ನಿಯೋಜಿತವಾಗಿ ಪ್ಲಾನ್ ಮಾಡಿಕೊಂಡು ಕಲ್ಲು ಮತ್ತು ಚಪ್ಪಲಿಗಳನ್ನ ಮಸೀದಿ ಮೇಲೆ ತಗೊಂಡು ಹೋಗಿ ಅಲ್ಲಿಂದ